ಸತ್ಯ, ಇವಾಗ ಸ್ವಲ್ಪ ಗಾಯ ಒಣಗಿದೆ ನೋಡಿ. ದಯವಿಟ್ಟು ಮತ್ತೆ ಈ ಥರ ಎಲ್ಲ ಮಾಡ್ಕೋಬೇಡಿ. ನೀವು ನಿಮ್ಮ ನೋವು ಅನುಭವಿಸೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಹೀಗೆಲ್ಲ ಮಾಡ್ಕೊಳ್ಳಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡಿ. ಜಾನ್ವಿ ಅವರೇ, ನೀವು ನನ್ನನ್ನು ಇಷ್ಟೊಂದು ಕಡೆಗಣಿಸ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮಗೂ ನೋವಾಯ್ತಲ್ಲ ಅಂತ ನೋಡಿ ನಾನು ನೋವು ಮಾಡ್ಕೊಂಡಿರೋದು ಇದು. ಅದು ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ, ನೀವು ಮನಸ್ಸಿನಲ್ಲಿ ಏನೋ ಇಟ್ಕೊಂಡಿದ್ದೀರಿ, ನನ್ನ ಹತ್ರನೂ ಹೇಳ್ಕೊತಾ ಇಲ್ವಲ್ಲ. ಯಾಕೆ? ನಿಮ್ಮ ಸಮಸ್ಯೆ ಏನಾದರೂ ಏನು? ನಿಮಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ? ನನ್ನ ಬಿಟ್ಟು ದೂರ ಹೋಗ್ಬೇಕು ಅಂತಿದ್ದೀರಾ? ಹೇಳಿ. ಬಿಟ್ಟು ಅನ್ರಿ, ಏನು ಮಾತು ಅಂತ ಆಡ್ತೀರಾ? ನಿಮ್ಮಿಂದ ದೂರ ಆಗಿ ಬದುಕೋ ಶಕ್ತಿ ಇದೆಯಾ ನನಗೆ? ಇಲ್ಲ ರೀ, ನಿಮ್ಮಿಂದ ಯಾವತ್ತೂ ನಾನು ದೂರ ಆಗಲ್ಲ. ಮತ್ತೆ ಯಾಕೆ ವಿಷಯ ಮುಚ್ಚಿಡ್ತಾ ಇದ್ದೀರಾ? ಯಾಕೆ ನನ್ನ ಹತ್ರ ಹೇಳ್ಕೊತಾ ಇಲ್ಲ? ನಿಮಗೆ ನನ್ನ ಮೇಲೆ ತುಂಬ ಪ್ರೀತಿ ಅಲ್ವಾ? ಅದಕ್ಕೆ ನಾನು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಸಾಕು. ನಾನೇನೋ ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ನೀವು ಅನ್ಕೋತಿದ್ದೀರಾ ಅಷ್ಟೇ. ಈಗ ಅದು ಬಿಡಿ. ನೀವು ನಂಗೆ ಪ್ರಾಮಿಸ್ ಮಾಡಲೇ ಇಲ್ಲ. ಮೊದಲು ನನಗೆ ಪ್ರಾಮಿಸ್ ಮಾಡಿ. ನೋಡಿ ಹೇಗೆ ವಿಷಯ ಮರೆಸ್ತಾ ಇದ್ದೀರಾ ನೋಡಿ. ನಾನು ನಿನ್ನ ವಿಷಯ ಮರೆಸ್ತಿದ್ದೀನಿ. ಚಿನ್ನು ಮರಿ, ನೀವು ನನ್ನ ಎದೆ ಬಡಿತ. ನಿಮ್ಮಲ್ಲಿ ಒಂದು ಚೂರು ವ್ಯತ್ಯಾಸ ಆದರೂ ನನ್ನ ಎದೆ ಬಡಿತದಲ್ಲಿ ಏರ್ಪೇರ್ ಆಗುತ್ತೆ. ನೋಡಿ, ನಿಮ್ಮ ಮನಸ್ಸಿನಲ್ಲಿ ಏನೋ ವಿಷಯ ಮುಚ್ಚಿಡ್ತಾ ಇದ್ದೀರಾ. ನನ್ನ ಹತ್ರ ಹೇಳ್ಕೋಬೇಕು ಅಂತ ಬರ್ತೀರಾ, ಆದರೆ ಹಿಂಜರಿದು ಸುಮ್ಮನೆ ಆಗ್ಬಿಡ್ತೀರಾ. ಚಡ್ಪಡಿಸ್ತಾ ಇದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಏನೋ ವಿಷಯ ಇಲ್ಲದೆ ಇದ್ದಿದ್ರೆ ನೀವು ಹೀಗೆ ಇರ್ತಾನೆ ಇರಲಿಲ್ಲ. ಏನು ವಿಷಯ ಹೇಳಿ, ದಯವಿಟ್ಟು ನನ್ನ ಹತ್ರನಾದರೂ ಹೇಳ್ಕೊಳ್ಳಿ. ಇಲ್ಲದೆ ಹೋದರೆ ನನಗೆ ಟೆನ್ಷನ್ ಆಗುತ್ತೆ. ಟೆನ್ಷನಲ್ಲಿ ನಾನು ಏನು ಬೇಕಾದ್ರೂ ಮಾಡ್ಕೋತೀರಿ ಅಷ್ಟೇ. ಇವ್ರು ಇಷ್ಟೊಂದು ಕೇಳ್ಕೊತಾ ಇದ್ದಾರೆ. ಈಗ ಹೇಳ್ದೆ ಹೋದ್ರೆ ತಪ್ಪಾಗುತ್ತೆ. ಹಾಗಂತ ಹೇಳಿದ್ಮೇಲೆ ಇವ್ರು ತಪ್ಪು ತಿಳ್ಕೊಂಡ್ಬಿಟ್ರೆ ಏನು ಮಾಡೋದು? ಈಗ ಹೇಳೋದೋ ಬೇಡವೋ?